ಹುಬ್ಬಳ್ಳಿ ನಗರದಲ್ಲಿ ಯುವಕನೋರ್ವನ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆ ಎದುರು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಆರೋಪಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಅಶೋಕನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು. ಸಮೀರ್ ಎಂಬ ಯುವಕ ಹಿಂದೂ ಯುವತಿಯರ ಜೊತೆ ಅಸಭ್ಯ ವರ್ತನೆ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಆರೋಪಗಳನ್ನು ಮುಂದಿಟ್ಟಿದ್ದಾರೆ. ಆರೋಪಿಯ ಮೊಬೈಲ್ ಪರಿಶೀಲನೆ ನಡೆಸಲಾಗಿದೆ ಎಂದು ಕಾರ್ಯಕರ್ತರು ಹೇಳುತ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮಾಹಿತಿ ಸಂಗ್ರಹಿಸಿ ತನಿಖೆ ಮುಂದುವರಿಸಿದ್ದಾರೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಪ್ರಕರಣದ ನಿಜಾಸತ್ಯತೆ ತನಿಖೆಯ ಬಳಿಕವೇ ಸ್ಪಷ್ಟವಾಗಲಿದೆ. ಈ ಕುರಿತು ಇನ್ನಷ್ಟು ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಅಪ್ಡೇಟ್ ನೀಡಲಾಗುತ್ತದೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ. ಸಮೀರ್ ಬುದ್ಯಾಲ್ ಅಂತನ್ನುವಂಥ ಮುಸ್ಲಿಂ ಹುಡುಗ ತನ್ನ ಮೊಬೈಲ್ಗಳಲ್ಲಿ ಸಾಕಷ್ಟು ಹಿಂದೂ ಹುಡುಗಿಯರ ಫೋಟೋಗಳನ್ನು ಇಟ್ಕೊಂಡು ಅಶ್ಲೀಲ ಫೋಟೋಗಳು ಹೇಗೆ BF ವಿಡಿಯೋಗಳು ಇರ್ತವೆ ಆ ರೀತಿ ವಿಡಿಯೋಗಳನ್ನು ಇಟ್ಕೊಂಡು ಮತ್ತು ಗಾಂಜಾ ಯಾವ ರೀತಿ ಗಾಂಜಾ ಅಂದರೆ ತನ್ನ ಕೈ ಸೈಜ್ ಉದ್ದ ಇರುವಂಥ ಅಷ್ಟು ಸೈಜನ್ನು ಗಾಂಜಾವನ್ನು ಫೋಟೋವನ್ನು ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡಿದ್ದಾರೆ. ಸಮೀರ್ ನಮ್ಮ ಹಿಂದೂ ಕಾರ್ಯಕರ್ತರು ಅವನು ಹಿಡಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮನೆಯಿಂದ ಓಡಿ ಹೋಗಿದ್ದಾನೆ. ನಾವು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ಈಗ ಭೇಟಿಯಾಗಿದ್ದೇವೆ ಬಜರಂಗ ದಳದಿಂದ ಮತ್ತು ಹಿಂದೂಪರ ಸಂಘಟನೆಗಳಿಂದ. ಅಕಸ್ಮಾತ್ ನೀವೇನಾದರೂ ಸಮೀರನ್ನು ಅರೆಸ್ಟ್ ಮಾಡದೇ ಇದ್ದರೆ ಅವನ ಮೇಲೆ ಏನಾದ್ರು ಕ್ರಮ ತಗೊಳ್ಳದೇ ಇದ್ದರೆ ನಾವು ಬಜರಂಗ ದಳದಿಂದ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗತ್ತೆ. ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಇಲ್ಲ. ಈ ರೀತಿ ಲವ್ ಜಿಹಾದ್ ಪ್ರಕರಣಗಳು ಪದೇ ಪದೇ ನಡೀತಾ ಇದ್ದೇವೆ. ಮೊನ್ನೆ ಇನ್ನೊಬ್ಬ ಸಮೀರಿಂದ ಪ್ರಕರಣ ಬಂದ ಮೇಲೆ ಸಾಕಷ್ಟು ಪ್ರಕರಣಗಳು ಹಾಗೆ ಹೊರಗಡೆ ಬರ್ತಾನೆ ಇದ್ದಾವೆ. ಅಂದರೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಂತಂದರೆ ಮುಸ್ಲಿಮರು ಅವ್ರಿಗೇನಾದರೂ ಸಪೋರ್ಟ್ ಮಾಡ್ತಾ ಇದ್ದಾರಾ? ಅವ್ರಿಗೆ ಕಾನೂನು ಭಯ ಇಲ್ಲ. ರಾಜಾರೋಷವಾಗಿ ಗಾಂಜಾ ಮಾಡ್ತಾ ಇದ್ದಾನೆ ಅವನು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ. ಯಾರು ನಿಮ್ಮಲ್ಲಿ ಗಾಂಜಾ ಇದೆ ಅಂತ ನಿಮಗೆ ಆಲ್ರೆಡಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ನಮ್ಮದು ಇಡೀ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ಅದು ಗಾಂಜಾ ಕಾಣಿಸ್ತಾ ಇದೆ, ಅಶ್ಲೀಲ ಹಿಂದೂ ಹುಡುಗಿಯರ ಫೋಟೋ ಕಾಣಿಸ್ತಾ ಇದೆ, ವಿಡಿಯೋ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಇದೇ ರೀತಿ ನೀವೇನಾದರೂ ಅವರಿಗೆ ಸಡ್ಲು ಕೊಟ್ಟರೆ ನಾವು ಬಜರಂಗ ದಳದವರು ನಾವು ಅದಕ್ಕೆ ಕಾನೂನು ಕೈ ತಗೊಂಡು ಅವರು ಜಿಹಾದಿಗಳನ್ನು ಮಟ್ಟ ಹಾಕಬೇಕಾಗತ್ತೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ, ಈ ಲವ್ ಜಿಹಾದ್ ಪ್ರಕರಣ ಕರ್ನಾಟಕ ರಾಜ್ಯ ಸರ್ಕಾರ ಲವ್ ಜಿಹಾದ್ ತಡೆಯನ್ನು ಕಾನೂನನ್ನು ತರಬೇಕು ಅಂಥೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಸರ್, ಈಗ ಒಳಗಡೆ ಇನ್ಸ್ಪೆಕ್ಟರ್ನ ಭೇಟಿಯಾದ್ರಿ, ಈ ಲವ್ ಜಿಹಾದ್ ಬಗ್ಗೆ ಏನೆಲ್ಲ ಹೇಳಿದ್ರಿ, ಏನಾಯ್ತು ಸರ್? ನಾವು ಇನ್ಸ್ಪೆಕ್ಟರ್ ಅವರು ಭೇಟಿಯಾಗಿದ್ದೀವಿ. ಈಗ ಅಶೋಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಅವರು ಏನು ಹೇಳಿದ್ದಾರೆ, ವಿಡಿಯೋದಲ್ಲಿ ಎಲ್ಲ ಫೋಟೋಸ್ಗಳನ್ನು ನೋಡಿದ್ದಾರೆ. ಅವನು ಗಾಂಜಾ ಮಾರುವಂಥದ್ದು, ಗಾಂಜಾ ಸೇದುವಂಥದ್ದು, ಗಾಂಜಾ ಬೆಳೆಯುವಂಥದ್ದು, ಆಮೇಲೆ ಹಿಂದೂ ಹುಡುಗಿಯರದ ಫೋಟೋಗಳನ್ನು ಅಶ್ಲೀಲ ಫೋಟೋಗಳನ್ನು ಇಟ್ಕೊಂಡಿದ್ದಾನೆ. ಅವರು ನೋಡಿ ಏನಂದಿದ್ದಾರೆ, ಅವನು ಮೊಬೈಲ್ ನನ್ನ ಹತ್ರ ಇದೆ, ನೀವು ತಂದು ಕೊಟ್ಟಿದ್ದೀರಿ, ಅವನಿಗೆ ಟ್ರ್ಯಾಕ್ ಮಾಡಲಿಕ್ಕೆ ನಮಗೆ ಸಮಯ ಅವಕಾಶ ಬೇಕು, ಆದಷ್ಟು ಬೇಗ ಅವನಿಗೆ ನಾನು ತೊಗೊಂಬರ್ತೀನಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ನಮಗೆ ಕೂಡಲೇ ಅರೆಸ್ಟ್ ಆಗಬೇಕು. ಅರೆಸ್ಟ್ ಆಗದೇ ಇದ್ದರೆ ನಾವು ಹುಬ್ಬಳ್ಳಿಯಲ್ಲಿ ಭಾಳ ಉಗ್ರವಾದಂಥ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿವೆ, ಆತನ ಮೇಲೆ ಬೇರೆ ಬೇರೆ ಪ್ರಕರಣ ಕೂಡ ಇಲ್ಲಿ ದಾಖಲಾಗಿದೆ ಅಂತೇಳಿ ಮಾಹಿತಿ. ಹೌದು, ಅವನು ಗಾಂಜಾ ಫ್ಲಡರ್ ಇದ್ದಾನೆ. ಅವನು ಸಾಕಷ್ಟು ಅವನು ಫೋಟೋಗಳನ್ನು ನೋಡಿದರೆ ನಾನು ಆ ಗಾಂಜಾ ಮಾರುವಂಥದ್ದು ಅವನು ಗಾಂಜಾ ಕೈಯಲ್ಲಿ ಸೈಜ್ ಹಿಡ್ಕೊಂಡು ತೋರಿಸ್ತಾ ಇದ್ದಾನೆ. ಅವನು ಎಷ್ಟು ಉದ್ದ ಇದೆ ಇದು ಗಾಂಜಾ ಅಂಥೇಳಿ. ನಾನು ಹೇಳೋದು, ಯುವಕರು ನೀವು ಡ್ರಗ್ಸ್ ಮುಕ್ತ ಗಾಂಜಾ ಮುಕ್ತ ಅಂಥೇಳಿ ನೀವು ಸರ್ಕಾರದವರು ನೀವು ಇದು ಮಾಡ್ತೀರಿ, ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಎಲ್ಲಿ ನಿಮ್ಮದು ಕಾರ್ಯಕ್ರಮ ಈ ರೀತಿ ರಾಜಾರೋಷವಾಗಿ ಮಾಡ್ತಾ ಇದ್ದಾನೆ ಅವನು? ನಿಮಗೇನಾದರೂ ಆಗದೇ ಇದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೈಯಲ್ಲಿ ಕೊಡಿ. ನಾವು ಅದನ್ನು ಯಾರು ಜಿಹಾದಿಗಳಿದ್ದಾರೆ, ಯಾರು ಈ ರೀತಿ ಹಿಂದೂ ಹೆಣ್ಣು ಮಕ್ಕಳಿಗೆ ಗಾಂಜಾ ಮಾರುವಂಥವ್ರು ಇದ್ದಾರೆ, ಅವರಿಗೆ ನಾವು ಬುದ್ಧಿ ಕಲಿಸ್ತೀವಿ, ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಬೇಕು. भारत माता की